ಹಾಯ್ ಹಲೋ ಫ್ರೆಂಡ್ಸ್, ನವರಾತ್ರಿಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡ್ತೀವಿ. ಅದು ಯಾವುದು ಅಂದರೆ ಕನ್ಯಾ ಪೂಜೆ. ಈ ಕನ್ಯಾ ಪೂಜೆಯನ್ನು ಯಾರಿಗೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ನಮ್ಮ ಮನೇಲಿ ನಾವು ಹೇಗೆ ಆಚರಿಸಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೆಸರಲ್ಲೇ ಇರೋ ಹಾಗೆ ಈ ಪೂಜೆಯನ್ನು ಕನ್ಯೆಯರಿಗೆ ಅಂದರೆ ಋತುಮತಿ ಆಗದೆ ಇರುವಂತಹ ಚಿಕ್ಕ ಹೆಣ್ಣು ಮಕ್ಕಳಿಗೆ ಮಾಡಬೇಕಾಗಿರುತ್ತೆ. ಈ ಪೂಜೆಯನ್ನು 9 ಜನ ಹೆಣ್ಮಕ್ಳಿಗೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. 9 ಜನ ಸಿಗಲಿಲ್ಲ ಅಂದರೆ ಕನಿಷ್ಠ 5 ಜನ ಅಥವಾ 3 ಜನ ಹೆಣ್ಮಕ್ಳಿಗಾದರೂ ಈ ಪೂಜೆಯನ್ನು ಮಾಡ್ಕೋಬಹುದು. ಸಾಮಾನ್ಯವಾಗಿ ಈ ಒಂದು ದುರ್ಗಾ ಪೂಜೆಯಲ್ಲಿ ಹೆಣ್ಮಕ್ಳನ್ನ ನಾವು ದೇವಿ ಅವತಾರ ಅಂದ್ಕೊಂಡೇ ಪೂಜೆ ಮಾಡ್ತಿರ್ತೀವಿ. 9 ಅವತಾರಗಳು ಯಾವುದು ಅಂದರೆ ಕುಮಾರಿಕಾ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ ಮತ್ತು ಸುಭದ್ರ. ಈ 9 ಅವತಾರದಲ್ಲಿ ಹೆಣ್ಮಕ್ಳನ್ನ ಪೂಜೆ ಮಾಡ್ತೀವಿ. ಹಾಗೆಯೇ ಹೆಣ್ಮಕ್ಳನ್ನೇ ಯಾಕೆ ಪೂಜೆ ಮಾಡಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನನ್ನು ಕೊಲ್ಲುವ ಸಲುವಾಗಿ ಈ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಈ ಮೂವರು ಸೇರಿ ದುರ್ಗಾದೇವಿಯ ಅವತಾರವನ್ನು ಎತ್ತುತ್ತಾರೆ. ಜೊತೆಗೆ ಸಂಹಾರಕ್ಕೂ ಮುನ್ನ ದೇವಿಯರು 9 ಅವತಾರವನ್ನು ತಾಳಬೇಕಾಯಿತು. ಹಾಗಾಗಿ ನಾವು 9 ಅವತಾರಗಳಿರುವಂತಹ ಕನ್ಯಾ ಪೂಜೆಯನ್ನು ನವರಾತ್ರಿಯಲ್ಲಿ ಮಾಡಿಕೊಳ್ಳುತ್ತೇವೆ. ಈ ಪೂಜೆಯನ್ನು ನಾವು ನವರಾತ್ರಿಯ 1ನೇ, 6ನೇ, 8ನೇ ಅಥವಾ 9ನೇ ದಿನ ಮಾಡಿಕೊಳ್ಳಬಹುದಾಗಿದೆ. ನಾನು 9ನೇ ದಿನ ಸಿದ್ಧಿದಾತ್ರಿ ಮಾತೆಯ ಪೂಜೆಯನ್ನು ಮುಗಿಸಿಕೊಂಡು ನಂತರ ಕನ್ಯಾ ಪೂಜೆಗೆ 9 ಹೆಣ್ಣು ಮಕ್ಕಳನ್ನು ಕರೆಸಿ ಮೊದಲು ಅವರನ್ನು ಪೂಜೆ ಮಾಡುವಂತಹ ಜಾಗವನ್ನು ಶುಚಿಗೊಳಿಸಿಕೊಂಡು ಅವರ ಕಾಲನ್ನು ತೊಳೆಸಿ ಮನೆಗೆ ಬರಮಾಡಿಕೊಳ್ಳಬೇಕು. ನಂತರ ಮಕ್ಕಳಿಗೆ ಪಾದಪೂಜೆಯಿಂದ ಶುರು ಮಾಡಬೇಕು. ಆ ಮಕ್ಕಳನ್ನು ನಾವು ಸಾಕ್ಷಾತ್ ದೇವಿ ಎಂದೇ ಭಾವಿಸಿ ಮನಪೂರ್ವಕವಾಗಿ ವಂದಿಸಿ ಅವರ ಪಾದಪೂಜೆಯನ್ನು ಮಾಡಬೇಕು. ಮೊದಲಿಗೆ ಅವರ ಕಾಲನ್ನು ಸ್ವಚ್ಛವಾದ ನೀರಿನಿಂದ ತೊಳೆದು ನಂತರ ಅರಿಶಿಣ ಕುಂಕುಮವನ್ನು ಲೇಪಿಸಿ ನಂತರ ಕುಂಕುಮ ಅಕ್ಷತೆಯನ್ನು ಹಣೆಗಿಟ್ಟು ಅರಿಶಿಣವನ್ನು ಕೆನ್ನೆಗೆ ಹಚ್ಚಿ ಮತ್ತು ಹೂವನ್ನು ದೇವಿಯ ರೂಪದ ಮಕ್ಕಳಿಗೆ ಮುಡಿಸಿ ತದನಂತರ ಪಾದಪೂಜೆಯನ್ನು ಮಾಡಿ ಆರತಿಯನ್ನು ಬೆಳಗಬೇಕಾಗುತ್ತದೆ. ಪಾದಪೂಜೆಯ ನಂತರ ಅವರಿಗೆ ಇಷ್ಟವಾದ ಊಟವನ್ನು ಸಂತೃಪ್ತಿಯಾಗಿ ಬಡಿಸಬೇಕು. ನಾವು ಪೂರಿ, ಸಾಗು, ಕಾಯಿ ಹಲ್ವಾ, ಎಳ್ಳನ್ನು, ಎಳ್ಳುಂಡೆ, ಅನ್ನ ಮತ್ತು ಸಾಂಬಾರನ್ನು ಊಟಕ್ಕೆ ರೆಡಿ ಮಾಡಿಕೊಂಡಿದ್ವಿ. ನಂತರ ಅವರಿಗೆ ಎಲೆ ಅಡಿಕೆ, ಬಾಳೆಹಣ್ಣು, ತಾಂಬೂಲವನ್ನು ಕೊಟ್ಟು ಆಮೇಲೆ ಅವರಿಗೆ ಪ್ರಿಯವಾದ ಮತ್ತು ಉಪಯುಕ್ತವಾದ ವಸ್ತುಗಳನ್ನು ನೀವು ಉಡುಗೊರೆಯಾಗಿ ಕೊಡಬಹುದು. ಅವರು ವಿದ್ಯಾಭ್ಯಾಸ ಮಾಡುತ್ತಿರುವುದರಿಂದ ಪೆನ್ನು, ಪುಸ್ತಕ, ಜಾಮೆಟ್ರಿ ಬಾಕ್ಸ್, ಬಟ್ಟೆ ಹೀಗೆ ನಿಮ್ಮ ಶಕ್ತಿಯಾನುಸಾರ ಅವರಿಗೆ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಖುಷಿಪಡಿಸಬೇಕು. ನಾನು ಕೂಡ ಬಳೆ, ಪುಸ್ತಕ, ಪೆನ್ನು, ಹೇರ್ ಕ್ಲಿಪ್, ರಿಬ್ಬನ್, ಜುಮ್ಕಿ, ಸರ, ನೇಲ್ ಪಾಲಿಶ್, ಸ್ಟಿಕ್ಕರ್ ಹೀಗೆ 9 ತರಹದ ಉಡುಗೊರೆಗಳನ್ನು ಕೊಟ್ಟೆ. ಮಕ್ಕಳೆಲ್ಲ ಖುಷಿಪಟ್ಟು ನಮಗೆ ಆಶೀರ್ವದಿಸಿ ಹೋಗಬೇಕು. ನವರಾತ್ರಿಯ 9 ದಿನದ ಪೂಜೆ ಜೊತೆಗೆ ಈ ಕನ್ಯಾ ಪೂಜೆಯನ್ನು ಮಾಡಿದಾಗ ವ್ರತವನ್ನು ಸಂಪೂರ್ಣವಾಗಿ ಮಾಡಿದ್ದೀನಿ ಅನ್ನೋ ಮನಸ್ತೃಪ್ತಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು ತಮ್ಮ ಮುಗ್ಧ ಮನಸ್ಸಿಂದ ನಮಗೆ ಆಶೀರ್ವಾದ ಮಾಡಿದಾಗ, ಅದರಲ್ಲೂ ನವರಾತ್ರಿ ಸಮಯದಲ್ಲಿ ದೇವಿಯ ರೂಪದಲ್ಲಿ ಮನೆಗೆ ಬಂದು ಆಶೀರ್ವಾದ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲನೂ ಕೂಡ ನಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು. ನಾವೆಷ್ಟು ಶ್ರದ್ಧೆ ಭಕ್ತಿಯಿಂದ ದೇವಿನ ಆರಾಧಿಸ್ತೀವೋ ಅವಳು ಅಷ್ಟೇ ನಮಗೆ ಒಳ್ಳೇದು ಮಾಡ್ತಾಳೆ. ಮತ್ತು ಈ ಕನ್ಯಾ ಪೂಜೆಯನ್ನು ಯಾರ್ಯಾರು ಮಾಡ್ಬೋದು ಅಂದರೆ ಮದುವೆ ವಿಳಂಬ ಆಗ್ತಿರೋರು, ಸಂತಾನ ಭಾಗ್ಯ ಬೇಕಾದವರು, ಹಾಗೆ ಜೀವನದಲ್ಲಿ ಏನೇ ಕಷ್ಟ ಇದ್ದರೂ ಆ ಕಷ್ಟಗಳ ನಿವಾರಣೆಗೆ ನವರಾತ್ರಿಯಲ್ಲಿ ಈ ಕನ್ಯಾ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಶುಭ ಫಲಗಳು ದೊರೆಯಬಹುದು. ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಂಪೂರ್ಣ ವಿಡಿಯೋ ನೋಡಿದ ವೀಕ್ಷಕರಿಗೆ ಧನ್ಯವಾದಗಳು.